ಬೇಡ, ನಾನೇ ತಿಂತೀನಿ. ಯಾಕೆ ನಾನು ತಿನ್ನಿಸ್ಬಾರ್ದ? ನನಗೆ ಮನೋಜನೇ ಜೀವನ ಭಾರತಿ. ಅವನು ನನ್ನ ಜೊತೆಲೆ ಮನೆಯಲ್ಲೇ ಇರೋ ಹಾಗೆ ಮಾಡ್ಬೋದಲ್ವಾ? ನನ್ನ ಮಗ ತಾಯಿನ ಬಿಟ್ಟು ಬೇರೆಯವ್ರ ಮೊದಲಿದ್ದಾನೆ ಅಂತ ಹೇಳ. ಅವಳಿಗೆ ಈ ಮನೆತನದ ಗೌರವ ಎಂಥದ್ದು ಅಂತ ಗೊತ್ತಿಲ್ಲ ಅಣ್ಣ. ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ. ಆರ್ತಿ ಹತ್ರನೂ ಅನವಶ್ಯಕವಾಗಿ ಜಗಳ ಮಾಡ್ತಾನೆ ಇರ್ತಾಳಣ್ಣ. ಅಷ್ಟೇ ಅಲ್ಲ, ನನ್ನನ್ನು ತುಂಬಾ ಸತಿ ಇನ್ಸಲ್ಟ್ ಮಾಡಿದ್ದಾಳೆ. ಅವಳು ಹಾಗೆ ಆಡ್ತಾಳೆ ಅಂತ ನಾವು ಅವಳು ಮಟ್ಟಕ್ಕೆ ಇಳಿದು ಜಗಳ ಮಾಡಿದ್ರೆ ನಮಗೂ ಅವಳಿಗೂ ವ್ಯತ್ಯಾಸ ಇರೋದಿಲ್ಲ ಅಣ್ಣ. ಯಾಕೋ ನನ್ನ ಹೆಂಡತಿ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದೀಯಾ? ಶರತ, ನಾನು ಹಾಗೆ ಮಾತಾಡ್ಲಿಲ್ವೋ? ನಾನೆಲ್ಲ ಕೇಳಿಸ್ಕೊಂಡೆ, ನನಗೆಲ್ಲ ವಿಷಯನೂ ಗೊತ್ತಾಗಿದೆ. ನೀನೇನ್ ಸಬು ಹೇಳಕ್ ಬರ್ಬೇಡ. ಶರತ, ಯಾಕೋ ಹಿಂಗಾಡ್ತಿದ್ಯಾ? ಅಲ್ಲ ಅಣ್ಣ, ಇಷ್ಟೆಲ್ಲ ನಡೀತಾ ಇದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಇವನೇನಣ್ಣ ನನ್ನ ಹೆಂಡತಿ ಬಗ್ಗೆ ಮಾತಾಡೋದು? ಪಾಪ ಅಣ್ಣ ಸಂಜನಾ, ಈ ಮನೆಗೆ ಬಂದಾಗಿಂದ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾಳಂತ ಗೊತ್ತಾ ನಿಮಗೆ? ಶರತ, ಹೆಂಗಸರ ವಿಷಯದಲ್ಲಿ ನಾವೆಲ್ಲ ಜಗಳ ಆಡೋದು ತಪ್ಪು ಕಣೋ. ನಾನು ನಿಂತರನೇ ಯೋಚನೆ ಮಾಡಿದಿದ್ರೆ ನಿಂತರ ಜಗಳಕ್ಕೆ ನಿಂತ್ಕೋಬೋದಾಗಿತ್ತು. ಆದ್ರೆ ನಾನು ಯಾಕೆ ಸುಮ್ಮನಿದ್ದೀನಿ ಹೇಳು? ಅಣ್ಣ, ಸಂಜನಾ ಬಗ್ಗೆ ಮಾತಾಡಿದ್ದು ಇವನು. ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಹ್ಯಾಕ್ ಸುಮ್ಮನಿರ್ಲಿ? ಶರತ, ಶರತ, ನಾನು ಸಂಜೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ. ಅವಳು ಅದಕ್ಕೆ ಹರ್ಟ್ ಮಾಡಿದಾಳೆ ಕಣೋ. ಅದಕ್ಕೆ ಪಾಪ ಇನ್ನೂ ಚಿಕ್ಕ ಹುಡುಗಿ, ಗೊತ್ತೇ ಮಾತಾಡಿದಾಳೆ ಅಂತ ಹೇಳ್ತಿದ್ದೆ ಅಷ್ಟೇ. ಅದನ್ನ ಕೇಳಕ್ ನೀನ್ ಯಾರೋ? ಶರತ, ಏನ್ ಮಾತಾಡ್ತಿದ್ಯಾ? ಅಣ್ಣ, ನನ್ನ ವಿಷಯದಲ್ಲಾಗ್ಲಿ ಸಂಜನಾ ವಿಷಯದಲ್ಲಾಗ್ಲಿ ತಲೆ ಹಾಕೋ ಅಧಿಕಾರ ಇರೋದು ನಿನಗೆ ಮಾತ್ರ. ಆದ್ರೆ ಇವನೇ ನಮ್ ಜೊತೆಲಿ ಹುಡ್ದೋನ. ನನ್ನ ಬಗ್ಗೆ ಮಾತಾಡೋದಕ್ಕೆ ಇವನಿಗೇನು ಅಧಿಕಾರ ಇದೆ? ಹೀಗೆಲ್ಲ ಮಾತಾಡೋದು ಒಳ್ಳೇದಲ್ಲ ಕಣೋ. ಸಾರಿ ಕೇಳೋಣ ಹತ್ರ. ನಾನು ಸಾರಿ ಕೇಳಲ್ಲ ಅಣ್ಣ. ನಾನು ಯಾಕೆ ಸಾರಿ ಕೇಳಬೇಕು? ಇವನಿಂದಾನೆ ನಮಗೆ ಈ ಮನೆಯಲ್ಲಿ ಸಿಗ್ಬೇಕಾಗಿರೋ ಸ್ಥಾನಮಾನ ಯಾವುದು ಸಿಗ್ತಾ ಇಲ್ಲ. ಎಲ್ಲೋದ್ರು? ಈ ಹೊತ್ತಲ್ಲಿ ಯಾರು ಇಷ್ಟೊಂದು ಜೋರಾಗಿ ಮಾತಾಡ್ತಿರೋದು? ಎಲ್ಲದಕ್ಕೂ ಮನೋಜ ಭಾರತಿ ಅಂತಾನೆ ಆಗೋಗ್ಬಿಟ್ಟಿದೆ. ಸ್ವಂತ ಮಗ ಸೊಸೆ ಆಗಿರೋ ನಮ್ಮಿಬ್ರಿಗೆ ಬೆಲೆ ಇಲ್ಲ ಅಣ್ಣ.
ಆಯ್ತು, ನನ್ನ ಹೆಂಡತಿ ರೇಣುಕಾತ್ಗೆ ಜೊತೆಗೆ ತಪ್ಪಾಗಿ ಮಾತಾಡಿರ್ಬೋದು, ಅದಕ್ಕೆ ನೀನ್ ನನಗೆ ಬೈ ಬುದ್ಧಿವಾದ ಹೇಳು. ಆದ್ರೆ ಇವನ್ ಯಾರಣ್ಣ ನನ್ನ ಬಗ್ಗೆ ಮಾತಾಡಕ್ಕೆ? ನಿನಗೆ ಗೊತ್ತಾಣ, ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ್ರು ಭಾರತೀಯತೆಗೆ ಸಂಜನಾ ಕಂಡ್ರೆ ಅಷ್ಟಕ್ಕಷ್ಟೇ. ಸ್ವಂತ ತಂಗಿನೇ ಅವ್ರು ಸಹಿಸಲ್ಲ ಅಂದ್ಮೇಲೆ ಇವನನ್ನ ಯಾಕಣ್ಣ ನಾನ್ ಸಹಿಸ್ಕೋಬೇಕು? ಶರತಾ, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ನನಗೇನು ಬೇಕಾದ್ರೂ ಅನ್ನು. ಈ ಮನೆ ಋಣದಲ್ಲಿರೋ ನಾನು ಎಲ್ಲಾನು ಸಹಿಸ್ಕೋತೀನಿ. ಭಾರತಿ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ಭಾರತಿ ಕೇವಲ ನನ್ನ ಹೆಂಡ್ತಿನೋ ಅಥವಾ ಈ ಮನೆ ಸೊಸೆನೋ ಅಲ್ಲ ಕಣೋ. ನನ್ನ ಭಾರತಿ ದೇವತೆ ಕಣೋ ಅವಳು. ಯಾರ ವಿಷಯದಲ್ಲೂ ತಾರತಮ್ಯ ಮಾಡೋಳಲ್ಲ. ಬೇರೆ ವಿಷಯದಲ್ಲಿ ಭೇದ ಭಾವ ಮಾಡೋ ಬುದ್ಧಿ ಅವಳಿಗಿಲ್ಲ ಕಣೋ. ಅವಳಿಗಿಲ್ಲ, ಅರ್ಥ ಮಾಡ್ಕೋ. ಅವಳು ಸಂಜನನ್ ಬಗ್ಗೆ ಇವತ್ತಿನವರೆಗೂ ಒಂದು ಕೆಟ್ಟ ಮಾತಾಡಿಲ್ಲ ಗೊತ್ತಾ? ಭಾರತಿ ನಮ್ಮೆಲ್ಲರ ಯೋಚನೆಗಿಂತ ಮೀರ್ ನಿಂತಿದ್ದಾಳೆ ಕಣೋ, ಮೀರ್ ನಿಂತಿದ್ದಾಳೆ. ಶರತ, ನಿನಗೆ ನನ್ನಿಂದ ಅವಮಾನ ಆಗಿದ್ರೆ, ನನ್ನಿಂದ ನೋವಾಗಿದ್ರೆ ನಾನು ನಿನಗೆ ಕ್ಷಮೆ ಕೇಳ್ತೀನಿ ಕಣೋ. ಆದ್ರೆ ದಯವಿಟ್ಟು ಭಾರತಿನ ಮಾತ್ರ ದೂಷಿಸ್ಬೇಡ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಕಣೋ, ಕೈ ಮುಗಿದು ಕೇಳ್ಕೊತೀನಿ. ಏನಡ ಇದು? ಶರತ, ನಿನ್ ಜೊತೆ ನಾನು ಬೆಳಗ್ಗೆ ಮಾತಾಡ್ತೀನಿ. ಈಗ ಹೋಗು. ಇಲ್ಲೇ ಇದ್ರೆ ಮಾತಿಗೆ ಮಾತು ಬೆಳೆದು ಜಗಳ ಆಗುತ್ತೆ. ಹೋಗು ಅಣ್ಣ, ಹೋಗು ಅಂದೆ. ಮನೋಜ, ಸಾರಿ ಕಣ. ನಿನಗೆ ತುಂಬಾ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಅವನು ಯಾವುದೋ ಕೋಪದಲ್ಲಿ ಹಿಂಗೆ ಮಾತಾಡಿದ್ದಾನೆ. ಪ್ಲೀಸ್ ಕಣ, ನೀನು ನೊಂದ್ಕೋಬೇಡ ಪ್ಲೀಸ್. ಕೋಪದಿಂದ ಮಾತಾಡಿದ್ರು ಸರಿಯಾಗಿ ಮಾತಾಡಿದಣ್ಣ. ನೋವಾಗಿತ್ತು. ಅವನು ನನ್ನ ಬಗ್ಗೆ ಮಾತಾಡ್ದ ಅಂತ ಅಲ್ಲ, ಅವನು ಭಾರತಿ ಬಗ್ಗೆ ಮಾತಾಡಿದ್ದಕ್ಕೆ ನನಗೆ ನೋವಾಗಿದ್ದು. ಅವನಿಗೆ ಭಾರತಿ ಬಗ್ಗೆ ಏನು ಗೊತ್ತಿದೆ? ಏನು ಗೊತ್ತಿದೆ ಅವನಿಗೆ? ಈಗಾಗಲೇ ಅವಳು ನನ್ನಿಂದ ತುಂಬಾ ನೋವು ಅನುಭವಿಸಿದಾಳ್ ಕಣೋ. ಈ ವಿಷಯನೂ ಅವಳು ಗೊತ್ತಾದ್ರೆ ಎಷ್ಟು ನೋವು ತಿಂತಾಳೋ ಏನೋ ಅಲ್ವೋ. ಅವಳು ನನ್ನ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ದೂಷಿಸೋದು ಎಷ್ಟು ಸರಿನೋ, ಎಷ್ಟು ಸರಿನೋ ಅಣ್ಣ. ಶರತ ಇನ್ನು ಚಿಕ್ಕ ಹುಡುಗ ಕಣೋ. ಹೆಂಡತಿ ಮಾತು ಕೇಳ್ಕೊಂಡು ಈಗೆಲ್ಲ ಆಡ್ತಿದ್ದಾನೆ ಅಷ್ಟೆ.
ಹೇಳಿದ್ದೀನಲ್ಲ, ಮನಸ್ಸಲ್ಲಿ ಇಟ್ಕೋಬೇಡ ಪ್ಲೀಸ್. ನೋಡು ಮನೋಜ, ಯಾರು ಏನೇ ಹೇಳಿ, ನೀನು ಈ ಮನೆ ಮಗ ಕಣೋ, ನನ್ನ ತಮ್ಮ. ಭಾರತಿ ಈ ಮನೆ ಸೊಸೆ ಅನ್ನೋದನ್ನ ಯಾರೂ ಬದಲಾಯಿಸಕ್ಕಾಗಲ್ಲ. ಹಾ, ಇದನ್ನ ಇಲ್ಲಿಗೆ ಮರ್ತು ಬಿಡು. ಅದೇ ಕಾರಣಕ್ಕೂ ಕೇಶವ್ ಭಾರತಿಗೆ ಮಾತ್ರ ಗೊತ್ತಾಗಬಾರ್ದು. ಹಾಗಂತ ಪ್ರಾಮಿಸ್ ಮಾಡು, ಪ್ರಾಮಿಸ್ ಮಾಡು. ತುಂಬಾ ಲೇಟ್ ಆಗಿದೆ, ಹೋಗಿ ಮಲಕೋ. ನನ್ನಿಂದ ನೀನು ಇಂಥ ಮಾತುಗಳನ್ನು ಕೇಳಬೇಕಾಯ್ತು ಭಾರತಿ. ಇವತ್ತು ನನ್ನ ಕ್ಷಮಿಸ್ಬಿಡು ಭಾರತಿ, ಪ್ಲೀಸ್. ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಗೌರವ ಇಟ್ಕೊಂಡಿದ್ದೀರಾ. ನಾನು ನಿಮ್ಮನ್ನ ತುಂಬಾ ನಿಷ್ಠುರವಾಗಿ ಇಷ್ಟು ದಿನ ದೂರ ಇಟ್ಬಿಟ್ಟಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಲ್ಲಿ ಚೀನಿ ಸೇನೆ ಗುಡಾರ ಒಳ್ಳೆದಾಯ್ತು. ಇಲ್ಲಿಗೊಂದು ಬಾಂಬ್ ಹಾಕಿ ನನ್ನ ರಾಕಡೆ ಸುಮಾರು ಕಡಿಮೆ ಆಗೋದು. ನಾನು ಇದ್ದಾಗ ಹಾಕೋದು ಬೇಡ, ಇಲ್ದಿದ್ದಾಗ ಹಾಕಿದ್ರೆ ಸ್ವಲ್ಪ ನೆಮ್ಮದಿ. ಏ ಜಯ, ಅದೊಂದು ಲೋಟ ಕಾಫಿ ಮಾಡ್ಕೊಂಬರ್ರಿ ಸ್ಟ್ರಾಂಗ್ ಆಗಿ. ಅದು ಬೆಳಗ್ಗೆ ಕುಡ್ದದ್ದು ಕುಡ್ದಂಗೆ ಅನಿಸಿಲ್ಲ ಕಣೆ. ಬೇಕಾದ್ರೆ ನೀವೇ ಬೆರೆಸ್ಕೊಂಡು ಕುಡಿಬಹುದು. ನಾನು ಹೊರಗಡೆ ಹೊರಟಿದ್ದೀನಿ. ಹೊರಗಡೆ ಹೊರಟಿದ್ಯಾ? ಎಲ್ಲಿಗೆ? ಭಾರತೀನ ಮಾತಾಡ್ಸ್ಕೊಂಡು ಬರೋಣ ಅಂತ. ಅವಳಿಗೆ ಏನಾಗಿದೆ ದಾಡಿ?
ಏನಾದ್ರೂ ಆಗಿದ್ರೇನೆ ಹೋಗ್ಬೇಕಾ? ಅಲ್ಲ, ನಾನು ಹೊರಟ್ರೆ ಅದು ಎಲ್ಲಿಗೆ ಏನು ಎತ್ತ ಅಂತ 108 ಪ್ರಶ್ನೆ ಮಾಡ್ತೀಯ. ನೀನು ಬೇಕಾದ್ರೆ ಬೇಕಾದಾಗ ಹೋಗಿ ಬರ್ಬೋದಾ? ನಾನು ಹೋಗ್ತಾ ಇರೋದು ಮಗಳನ್ನ ಮಾತಾಡಿಸ್ಕೊಂಡು ಬರಕ್ಕೆ, ಅವ್ರ ಮನೆಯಿಂದ ಏನಾದ್ರೂ ಕದ್ಕೊಂಡ್ ಬರಕ್ಕಲ್ಲ. ಪದೇ ಪದೇ ಅದನ್ನೇ ಹೇಳ್ತಿರ್ಬೇಡ. ಅದು ಕತ್ತು ಕೊಟ್ಟಿರೋ ದುಡ್ಡು ಅಂತ ನಂಗೆ ಗೊತ್ತಿರಲಿಲ್ಲ ಕಣೆ. ಗೊತ್ತಾದ ತಕ್ಷಣ ವಾಪಸ್ ತಗೊಂಡೋಗಿ ಕೊಟ್ಟಿಲ್ವಾ? ನೀವೇನ್ ನಿಮ್ ಸ್ವಇಚ್ಛೆಯಿಂದ ತಗೊಂಡೋಗಿ ಕೊಡ್ಲಿಲ್ವಲ್ಲ? ನಾನ್ ಹೇಳಿದ್ಮೇಲೆ ತಾನೇ ಕೊಟ್ಟಿದ್ದು. ಏನೋ ಒಟ್ಟಲ್ಲಿ ವಾಪಸ್ ಕೊಟ್ಟಿದ್ದೀನಿ ತಾನೆ. ನೋಡೋ, ಇನ್ನು ಆ ವಿಷಯ ಮಾತಾಡ್ಬೇಡ ನೀನು ಅಷ್ಟೇ. ನಿಮ್ ಹತ್ರ ವಾದ ಮಾಡ್ಕೊಂಡು ನಿಂತ್ಕೊಳಕ್ ನಂಗೆ ಪುರ್ಸತ್ತಿಲ್ಲ. ನಾ ಹೊರಡ್ತೀನಿ. ರಜೆ ಮತ್ತಿನ್ನೇನ್ರಿ? ಏನಿಲ್ಲ, ಕಿಸೆ ಎಲ್ಲ ಖಾಲಿ ಆಗ್ಬಿಡ್ದೆ. ಖರ್ಚಿಗೆ ನಯ ಪಾಸ ಇಲ್ಲ. ನಿನ್ನ ಹತ್ರ ಇದ್ರೆ ಕೊಡೆ. ನನ್ನ ಹತ್ರನೂ 1 ರೂಪಾಯೂ ಇಲ್ಲ ರೀ. ಇದ್ರು ನಿಮಗ್ ಕೊಡಲ್ಲ. ಗಂಡ ಅಂದ್ರೆ ಸ್ವಲ್ಪನೂ ಮರ್ಯಾದೆ ಬೇಡವಾ? ಅದು ಯಾವ ಕ್ಷಣದಲ್ಲಿ ಬಲಗಾಲಿಟ್ಟು ಹೆಂಡತಿ ಅಂತ ಮನೆಯೊಳಗೆ ಪ್ರವೇಶ ಮಾಡಿದ್ಯೋ, ಅದು ಯಾವ ಕೆಟ್ಟ ಗಳಿಗೆಯಲ್ಲಿ ನಿನ್ನ ಕತ್ತಿಗೆ ನಾನು 3 ಗಂಟೆ ಹಾಕಿದ್ನು. ಪುರೇತ ಬಿಟ್ಟ ಸಿಗ್ಲಿ ಮಂತ್ರ ಹೇಳ್ದ. ಹಾ ಸರಿ ಕಣೋ, ಸರಿ. ಅಯ್ಯೋ, ಮೊನ್ನೆ ಲಾಯರ್ ಮನೆಗೆ ಬಂದಿದ್ರು, ನೀನು ಇರ್ಲಿಲ್ಲ ನೋಡು. ಅದಕ್ಕೆ ಅವ್ರೇನು ಹೇಳಲೇ ಇಲ್ಲ, ಹಾಗೆ ಹೊರಟೋಗ್ಬಿಟ್ರು. ಹ್ಞೂ ಸರಿ, ಇವತ್ತೇ ಕಳಿಸ್ಕೊಡ್ತೀನಿ. ಶರತ್ ಕೈಲಿ ಕಳಿಸ್ತೀನಿ ಕಣೋ. ಹ್ಞೂ ಸರಿ ಸರಿ, ಹಾಗೆ ಆಗಲಿ, ಹಾಗೆ ಆಗಲಿ. ಎಲ್ಲರೂ ಚೆನ್ನಾಗಿದ್ದೀವಪ್ಪ. ನೀ ಹೇಗಿದ್ದೀಯಾ? ಕಾವೇರಿ ಹೇಗಿದ್ದಾಳೆ? ಹಾ ನೋಡು, ಆರೋಗ್ಯದ ಕಡೆ ಗಮನ ಕೊಟ್ಕೋ. ಹುಷಾರಾಗಿರಿಪ್ಪ. ಹಾ ಹಾ, ನಾವೆಲ್ಲ ಚೆನ್ನಾಗೇ ಇದ್ದೀವಿ. ನೀನು ಈ ಕಡೆಗೇನು ಯೋಚನೆ ಮಾಡಬೇಡ್ವೋ. ನೋಡು, ನಾನು ಇಲ್ಲೆಲ್ಲ ಸಂಭಾಳಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ, ಹುಷಾರಾಗಿರಿ. ಇವತ್ತೇ ಕಳಿಸ್ಕೊಡ್ತೀನಿ. ಶರತ್ಗೆ ಈಗಲೇ ಕಳಿಸ್ಬಿಡ್ತೀನಿ, ಸರಿನಾ? ಹಾಂ ಹೂನಪ್ಪ, ಸರಿಪ್ಪ, ಸರಿ, ಇಡ್ತೀನಿ. ಹಾಂ ಹುಷಾರಾಗಿದ್ದಾರೆ. ಈಗಲೇ ಪೇಪರ್ ಕಳಿಸ್ಬಿಡ್ಬೇಕು. ಅದು ಆಮೇಲೆ ಅಂದರೆ ನಾನು ಮರ್ತು ಹೋಗ್ಬಿಡ್ತೀನಿ ಅಷ್ಟೇ. ಯಾಕೆ ಕಳಿಸ್ತಾ ಇದ್ದಾರೆ? ಸಂಜನಾ ಇಲ್ಲೇ ಇದೆಯಾ? ಸ್ವಲ್ಪ ಶರತ್ತನ್ ಕರೀಮ್ಮ. ಶರತ್ನ ಯಾಕಜ್ಜಿ? ಯಾಕೆ? ಏನ್ ಕಾರಣ ಅಂತ ನಿನಗೆ ಹೇಳಲೇಬೇಕಾ? ಹೋಗೋ, ಸುಮ್ಮನೆ ಶರತ್ತನ್ ಕರಿ. ಶರತ್, ಗೌರಜ್ಜಿ ಕರೀತಾ ಇದ್ದಾರೆ. ಯಾಕಂತೆ? ನಾನು ಯಾಕೆ ಅಂತ ಕೇಳ್ದೆ ಶರತ್. ಅದು ಗೌರಜ್ಜಿ ಏನಂದ್ರು ಗೊತ್ತಾ? ನಿನಗೆ ಯಾಕೆ ಅದಲ್ಲ, ಹೇಳಿದ ಕೆಲಸ ಅಷ್ಟೇ ಮಾಡು ಅಂತ ನನ್ನ ಮೇಲೆ ರೇಗಿದ್ರು ಗೊತ್ತಾ? ನಿಮ್ಮ ಮನೇಲಿ ನಾನೇನು ಕೇಳೋ ಹಾಗಿಲ್ಲ. ಅದಕ್ಕೆ ಯಾಕೆ ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ತೀಯಾ? ಅದೇನಂತ ಕೇಳ್ತೀನಿ, ಸರಿ ಕಡೆ. ಅಜ್ಜಿ, ಏನಜ್ಜಿ ಕರೆದ್ರಂತ? ಶರತ್, ಸಂಜನಾ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಸ್ವಲ್ಪ ಕಾಫಿ ಮಾಡಮ್ಮ. ಹೋಗು. ಶರತ್, ನಿಮ್ಮಪ್ಪ ಫೋನ್ ಮಾಡಿದ್ದ ಕಣೋ. ವಕೀಲ್ ಮಾದೇ ಹೋಗ್ತಾರಿದ್ದಾರಲ್ಲ, ಅವ್ರಿಗೆ ಫೈಲ್ ಕೇಳಿದಾರಂತೆ. ನೀನು ಹೋಗ್ತಾ ದಾರಿಲಿ ಕೊಟ್ಟು ಹೋಗ್ಬಿಡು.
ಏನಜ್ಜಿ ಇದು? ಓ ಆಸ್ತಿಗೆ ಸಂಬಂಧಪಟ್ಟಿದ್ದು ಕಣ. ಅವ್ರಿಗೆ ಫೈಲ್ ಏನೋ ನೋಡ್ಬೇಕಂತೆ. ಅದಕ್ಕೆ ನೀನು ಹೇಗೋ ಆಫೀಸ್ಗೆ ಹೋಗ್ತೀಯಲ್ಲ, ಹೋಗ್ತಾ ದಾರಿಲಿ ಹಾಗೆ ಇದನ್ನು ಅವ್ರಿಗೆ ತಲುಪಿಸ್ಬಿಡು. ಸರಿ ಅಜ್ಜಿ, ಕೊಡ್ತೀನಿ. ಆಸ್ತಿಗೆ ಸಂಬಂಧಪಟ್ಟಿದ್ದು ಅದನ್ನ ಶರತ್ ಕೈಲಿ ಯಾಕೆ ಕೊಟ್ಟು ಕಳಿಸ್ತಿದ್ದಾರೆ? ನಾನು ಲಾಯರ್ ನೋಡಕ್ ಹೋಗಿದ್ದ ವಿಷಯ ಅವ್ರೇನಾದ್ರೂ ಶರತ್ ಹತ್ರ ಹೇಳ್ಬಿಟ್ರೆ? ದೇವ್ರೆ, ಈ ವಿಷಯ ಯಾರಿಗೂ ಗೊತ್ತಾಗದೇ ಇದ್ರೆ ಸಾಕಪ್ಪ.